ಥರ ಹಂಗಲ್ಲ as long as it ಅಂದರೆ lasts. ಮನಸ್ಸು ಮತ್ತು ದೇಹಕ್ಕೂ ಒಂದು ಸ್ಯಾಚುರೇಷನ್ ಅಂತ ಇರುತ್ತೆ. ಆಗುತ್ತೆ. ಟಯರ್ಡ್ನೆಸ್ ಅನ್ನೋದು ನಾವು ತಂದುಕೊಳ್ಳೋದಲ್ಲ, ಆಗೋದು ಸಿಚುವೇಶನ್, ಓಡಾಟ. ಆ್ಯಂಡ್ ನನಗೆ ವೆನ್ ಐ ಹರ್ಡ್ 5 ದಿನ ಆಯಿತು ನೀವು ನಿದ್ದೆ ಮಾಡಿ ಅಂತ ಹೇಳಿದಾಗ ಐ ಕುಡ್ ಇಮ್ಯಾಜಿನ್ ನಿಮ್ಮ ಎಷ್ಟು ಸ್ಟ್ರೇನ್ ಆಗಿರುತ್ತೆ ನಿಮಗೆ ಅಂತ. ಅಂಥದ್ರಲ್ಲಿ 18 ವರ್ಷ ನಿಮ್ಮನ್ನು ನೀವು ಕೊಟ್ಕೊಳ್ಳೋದು ಅಥವಾ 15 ವರ್ಷ ಆ ಹೋರಾಟ, ಐ ಕ್ಯಾನ್ ಇಮ್ಯಾಜಿನ್. ಟಯರ್ಡ್ನೆಸ್ ಅನ್ನೋದು ಒಬ್ವಿಯಸ್ಲಿ ಕಾಡೋದಕ್ಕೆ ಶುರು ಆಗುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಐಮ್ ಟಯರ್ಡ್, ಐ ನೀಡ್ ಸಮ್ ಬ್ರೇಕ್, ಐ ನೀಡ್ ಸಮ್ ರಿಲ್ಯಾಕ್ಸೇಷನ್ ಅಂತ. ಹೇಗೆ ಹ್ಯಾಂಡಲ್ ಮಾಡ್ತೀರಿ ನೀವಾಗಲಿ ಅವಿನಾಶ್ ಅವರಾಗಲಿ? ತಂದೆ ತಾಯಿಯಾಗಿ ನೀವು ಐ ಥಿಂಕ್ ಎವ್ರಿ ಡೇ ಅದ್ರ ಬಗ್ಗೆ ನಿಮಗೆ ಕಣ್ಣೆದುರುಗಡೆ ಇದ್ದಾಗ ಎವ್ರಿ ಡೇ ಅದೊಂದು ಆಗುತ್ತೆ. ಎಕ್ಸಾಷನ್ ನನಗೆ ಈಗೀಗ ಅನಿಸೋದು, ನನಗೆ 50 ವರ್ಷ ಆಗೋಗಿದೆ. ಈ ಬದುಕು ಹೇಗಿದೆ ಅಂತ, ಈ ಬದುಕಿನ ಒಂದು ಏನು ಬದುಕು ನಿಮ್ಮ ಮುಂದೆ ನಿಲ್ಲಿಸುವಂತಹ ಸವಾಲುಗಳು ಏನಾಗುತ್ತೆ. ನಿಮಗೆ ಚಿಕ್ಕ ವಯಸ್ಸಿದ್ದಾಗ ನಿಮ್ಮ ಅಪ್ಪ ಅಮ್ಮನಿಗೂ ಚಿಕ್ಕ ವಯಸ್ಸಿರುತ್ತೆ, ಹೌದಾ? ನಿಮಗೆ 20-22 ವರ್ಷ ಆಗಿದ್ದಾಗ ನಿಮ್ಮ ಅಪ್ಪ ಅಮ್ಮನಿಗೆ 42-45 ವರ್ಷ ಇರುತ್ತೆ. ನಿಮಗೆ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ವಯಸ್ಸಾಗುತ್ತೆ. ಅವ್ರಿಗೀಗ ಕೇರ್ ಬೇಕು ಅಲ್ವಾ? ದೇ ನೀಡ್ ಕೇರ್. ಆ ಕಾಯಿಲೆ ಇದೆ ಇಲ್ಲ ಅಲ್ಲ, ಅವ್ರಿಗೆ ಅದು ಯಾವುದೋ ಒಂದು 10 ನಿಮಿಷ ಅವ್ರನ್ನ ಮಾತಾಡಿಸೋ ಅಗತ್ಯ ಇರುತ್ತೆ, ಅಥವಾ ಅದು ಯಾವುದೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋ ಅಗತ್ಯ ಇರುತ್ತೆ. ಸೊ ಅವ್ರಿಗೆ 70 ದಾಟ್ಬಿಟ್ಟಿರುತ್ತೆ. ಈಗ ನಮ್ಮಮ್ಮಂಗೆ 76, ನಮ್ಮ ತಂದೆ ಬದುಕಿದ್ರೆ 81. ಸೊ ನೀವು ಮಧ್ಯ ಇದ್ದೀರಾ, ಅವ್ರಿಗೆ ನಿಮ್ಮ ಅಗತ್ಯ ಇದೆ. ನಿಮಗೂ ಕೆಲವೊಂದೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ. ಈ ಕೋವಿಡ್ ಅಂತೂ ಏನು ಮಾಡ್ತೋ ಇಲ್ವೋ, ನನಗೆ ಡಯಾಬಿಟೀಸ್ ಬಂದ್ಬಿಡ್ತು ಅಲ್ವಾ? ಸೊ ಹಾಗೆ ನಿಮಗೂ ಇದೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಮೆನೋಪಾಸ್ ಇಸ್ ಎನ್ ಇಶ್ಯೂ ದಟ್ ಈಸ್ ನಾಟ್ ಅಡ್ರೆಸ್ಡ್ ಇನ್ ದಿಸ್ ಕಂಟ್ರಿ. ಯು ಶುಡ್ ಡೂ ಎ ಫುಲ್ ಪಾಡ್ಕಾಸ್ಟ್ ಆನ್ ಮೆನೋಪಾಸ್. ಐ ವಿಲ್ ಸಿಟ್ ವಿತ್ ಯು. ಹೆಣ್ಮಕ್ಕಳ ಸಫರಿಂಗ್ನ ಅಥವಾ ಹೆಣ್ಮಕ್ಕಳು ಪಡೋ ಬಾಧೆನ ಅದಕ್ಕೆ ಯಾರೋ ಅದಕ್ಕೊಂದು ಇದು 5 ನಿಮಿಷ ಕೂತ್ಕೊಂಡು ಮಾತಾಡ್ಸಲ್ಲ. ಏನಾಗ್ತಾ ಇದೆ ನಿನ್ನ ಶರೀರದಲ್ಲಿ, ಇಟ್ಸ್ ಎ ವೆರಿ ಡಿಫಿಕಲ್ಟ್ ಫೇಸ್ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಸೊ ಬಿಟ್ವೀನ್ ಈಗದು ಅರ್ಲಿ ಮೆನೋಪಾಸ್, ಅದೇನು ಪೆರಿಮೆನೋಪಾಸ್ ಅಂತ ಬೇರೆ ಹೇಳ್ತಾರಲ್ಲ. ಸೊ ಈ ಅರ್ಲಿ 40ಸಲ್ಲೇ ಬಂದ್ಬಿಡುತ್ತದು, ಬಿಕಾಸ್ ಆಫ್ ದ ಸ್ಟ್ರೆಸ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ಟ್ರೆಸ್. ಸೊ ನಿಮ್ಗೇನಾಗುತ್ತೆ, ನಿಮಗೆ ನಿಮ್ಮದೇ ಬಾಧೆಗಳು, ಏನೋ ಯುವರ್ ಮೆನೋಪಾಸ್ ಇಸ್ ಹಿಟ್ಟಿಂಗ್ ಯು. ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅದ್ರ ಜೊತೆಗೆ ಇವನು. ಸೊ ಇದು ನೋಡಿ, ಇದು ಹೇಗೆ ಬದುಕು ಹೀಗೆ ಅಂತ ಗೊತ್ತಾಗಲ್ಲ. ಅಪ್ಪ ಅಮ್ಮನಿಗೆ ವಯಸ್ಸಾದಾಗ ನಮಗೆ ಚಿಕ್ಕ ವಯಸ್ಸಿದ್ರೆ ಅವ್ರನ್ನ ನೋಡ್ಕೊಂಡು ಹೌದು. ಎಷ್ಟೋ ಮನೆಗಳಲ್ಲಿ ಆಗತ್ತೆ ಗೊತ್ತಾ, ಅಪ್ಪ ಅಮ್ಮನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅನ್ನೋದು. ನನಗನ್ಸುತ್ತೆ ಇದು ಇಟ್ಸ್ ವೆರಿ ಸ್ಯಾಡ್ ದಟ್ ಇಟ್ಸ್ ಎ ರಿಯಾಲಿಟಿ ಇನ್ ದಿಸ್ ಕಂಟ್ರಿ, ದಟ್ ವೆನ್ ಪೇರೆಂಟ್ಸ್ ಗೆಟ್ ಓಲ್ಡ್ ಯು ಆರ್ ಆಲ್ಸೋ ಓಲ್ಡ್. ಸೊ ಅದರ ಮಧ್ಯೆ ನನ್ನ ಮಗ. ಸೊ ಏನಾಗುತ್ತೆ, ಈ ಕಡೆ ಆ ಕಡೆ ಥರ ಸ್ಯಾಂಡ್ವಿಚ್ ಥರ. ಜೊತೆಗೆ ನಿಮ್ಮದು ಕೆಲವೊಂದು ಇಶ್ಯೂಸು. ಅದೇ ಈ ಹಾಟ್ ಫ್ಲ್ಯಾಶಸ್ ಎಲ್ಲ ಹೇಳ್ತಾರಲ್ಲ, ಅದೇ ಮಾತುಗಳಲ್ಲಿ ಹೆಂಗೆ ವಿವರಿಸ್ತೀರಾ ಅದನ್ನು? ಹಾಟ್ ಫ್ಲ್ಯಾಶಸ್ ಅನ್ನೋದು ಅನುಭವಿಸೋರು ಗೊತ್ತು. ಹೇಗೆ ಅದನ್ನು ಮಾತಲ್ಲಿ ವಿವರಿಸ್ತೀರಾ? ಡಿಸೆಂಬರ್ ಚಳಿಯಲ್ಲಿ ಅಂತ ಫ್ಯಾನ್ ಹಾಕೋಬೇಕು ಅಂತ ನಮಗನ್ಸುತ್ತೆ. ಅದನ್ನು ವಿವರಿಸೋದು ಹೇಗೆ ಅಲ್ವಾ? ಇಟ್ಸ್ ಅ ವೆರಿ ಇಗ್ನೋರ್ಡ್. ರೀಪ್ರೊಡಕ್ಟಿವ್ ಹೆಲ್ತ್ ಅನ್ನೋದೇ ಭಾರತದಲ್ಲಿ ಬಹಳ ಇಗ್ನೋರ್ಡ್. ಅದು ಮಾತಾಡಿದ್ರೆ ಬೇರೆನೇ ಸಬ್ಜೆಕ್ಟ್ ಅದು. ನಮ್ಮಲ್ಲೇನು ಸಂಸ್ಕಾರಗಳು ಅಂತ ಇದೆ ಅಂದರೆ, ನೀವು ಗರ್ಭ ಸಂಸ್ಕಾರ ಅಂತಲೇ ಇದೆ. ಗರ್ಭಧಾರಣೆಯಿಂದ ಹಿಡ್ಕೊಂಡು ನಿಮಗೆ ಮಗು ಹುಟ್ಟೋವರೆಗೂ ಅನೇಕ ಸಂಸ್ಕಾರಗಳಿದೆ. ಇದೆಲ್ಲ ಮರ್ತು ಹೋಗಿದೆ. ಎಸ್ಪೆಷಲಿ ಈ ಬಾಣಂತಿಯರಿಗೆ ಮಾಡೋ ಆರೈಕೆ ಇದೆಯಲ್ಲ, ಅದೆಲ್ಲ ಮರ್ತು ಹೋಗಿದೆ. ಮತ್ತು ನಾವೇನು ಎಲ್ಲಿ ಕೆರಿಯರ್ ಮಿಸ್ ಆಗಿಬಿಡುತ್ತೋ ಅಂತ ಐ ವೆಂಟ್ ಬ್ಯಾಕ್ ಟು ಶೂಟಿಂಗ್ ಐ ಥಿಂಕ್ ಇನ್ 25 ಡೇಸ್. ಅವರು ನಮ್ಮ ಡೈರೆಕ್ಟ್ರು ಕೆ ಬಾಲಚಂದರ್ ಅಂತ ಬಂದು ಆ್ಯಕ್ಟ್ ಮಾಡು ಅಷ್ಟೇ ಅಂದ್ಬಿಟ್ರು. ಅದೇ ಸರ್ ಅದೆಲ್ಲ ಪರವಾಗಿಲ್ಲ ಬಾ, ಅದೆಲ್ಲ ಮಗು ಎಲ್ಲ ದೊಡ್ಡದಾಗತ್ತೆ ಬಾ ಅಂತ. ಹಾಗೆ ಸೊ ಏನಾಗ್ಬಿಟ್ಟಿದೆ, ಇವತ್ತಿನ ಕಾಲಕ್ಕೆ ನಾವು ಕೆರಿಯರ್ ಅಂತ ಹೊರಟೋಗ್ತೀವಿ. ಸೊ ಆ ಗರ್ಭ ಸಂಸ್ಕಾರ ಮತ್ತು ಆ ಬಾಣಂತನ ಇವುಗಳನ್ನು ಸಂಪೂರ್ಣವಾಗಿ ಮನೆಯಲ್ಲಿ ಮಾಡೋಕ್ಕೂ ಇಲ್ಲ ಜನ ಅಂತಲೂ ಅನಿಸುತ್ತೆ. ಮಾಡೋರು ಯಾರು ಬಹಳ ಕಮ್ಮಿ, ಮರ್ತು ಹೋಗಿದೆ. ತುಂಬ ಸಂಸ್ಕಾರಗಳು ಮರ್ತು ಹೋಗಿದೆ.
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರೀಪ್ರೊಡಕ್ಟಿವ್ ಹೆಲ್ತ್ ಯಾಕೆ ಇಗ್ನೋರ್ ಆಗಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಪ್ರಾಯಶಃ ಒಂದು 200 ವರ್ಷದ ಹಿಂದೆ ಈ ಸಮಸ್ಯೆ ಇದ್ದಿರಲ್ವೇನೋ, ಈ ಇವತ್ತಿನ ಕಾಲಕ್ಕೆ ಆ ಸಮಸ್ಯೆ ಇದೆ. ಸೊ ಈ ಸರಿಯಾದ ಗರ್ಭ ಸಂಸ್ಕಾರಗಳು ನಾವು ಮಾಡಲ್ಲ. ಅದಾದಮೇಲೆ ಇನ್ಕ್ಲೂಡಿಂಗ್ ಸೀಮಂತ ಅದು ಇದು ಎಲ್ಲವೂ ಒಂಥರ ಫ್ಯಾಷನ್ ಥರ ಆಗುತ್ತೆ ಬಿಟ್ಟರೆ ಆ್ಯಕ್ಚುಯಲ್ಲಾಗಿ ಅದು ಏನೇನು ಮಾಡಬೇಕು ಶಾಸ್ತ್ರ ಅದೆಲ್ಲ ಮಾಡಲ್ಲ ಅಲ್ವಾ. ಬಳೆ ತೊಟ್ಕೊಳ್ಳೋದು, ಒಂದು ದೊಡ್ಡ ಇದರಲ್ಲಿ ಸೀಮಂತ ಮಾಡೋದು ಅಷ್ಟೇ ಅಲ್ವಾ. ಮೇಕಪ್ಪು, ಫೋಟೋಶೂಟ್ ಈ ಥರದ್ದೆಲ್ಲ ಮಾಡ್ತೀವಿ ವಿನಃ ಆ್ಯಕ್ಚುಲಾಗಿ ಬಿಕಾಸ್ ಮನೆಯಲ್ಲೇ ದೊಡ್ಡವ್ರಿಗೆ ಗೊತ್ತಿರಲ್ಲ ಪಾಪ, ಯಾರೂ ತಪ್ಪಲ್ಲ. ಏನು ಈ ಬಳೆಗೆ ಎಷ್ಟು ಹೇಳ್ತಾರೆ ಗೊತ್ತಾ? ಬಳೆ ಗಾಜಿನ ಬಳೆ ಇಸ್ ರಿಲೇಟೆಡ್ ಟು ರೀಪ್ರೊಡಕ್ಟಿವ್ ಹೆಲ್ತ್. ಗೊತ್ತಿತ್ತಾ ನಿಮಗೆ? ಈ ರಿಸ್ಟ್ ಇದೆಯಲ್ಲ ನಮ್ಮದು, ಈ ರಿಸ್ಟ್ ಮೇಲೆ ಈ ಗಾಜು ಮಾಡೋ ಎಫೆಕ್ಟು, ದಿಸ್ ಹ್ಯಾಸ್ ಎನ್ ಎಫೆಕ್ಟ್ ಆನ್ ಯುವರ್ ರೀಪ್ರೊಡಕ್ಟಿವ್ ಹೆಲ್ತ್, ಆನ್ ಯುವರ್ ಆನ್ ಯುವರ್ ಡೆಲಿವರಿ ಇಟ್ ಸೆಲ್ಫ್. ಬಳೆ ಜೋಡಿಸೋದು ಸಿನಿಮಾ ನೋಡಿ ನಾವೆಲ್ಲ ಜೋಡಿಸ್ಕೋತೀವಿ ಅಲ್ವಾ. ಸಿನಿಮಾಲ ಆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಬಳೆ ಜೋಡಿಸೋದು ಬಳೆ ಶಾಸ್ತ್ರ ಮಾಡಿಸ್ಕೋತೀವಿ. ಬಟ್ ಯಾಕೆ ಚಿನ್ನ ಹಾಕೋಬೇಕು, ಯಾಕೆ ಗಾಜು ಹಾಕೋಬೇಕು, ಯಾವುದೂ ಅರ್ಥವಿಲ್ಲದೆ ಇಲ್ಲ. ಬಿಡಿ, ಅದು ಬೇರೆ ಸಬ್ಜೆಕ್ಟು. ಹೇಳ್ತಾ ಇದ್ದೀನಿ ಒಂದು ಪಾಡ್ಕಾಸ್ಟ್ ಅದಕ್ಕೆ ಸೊ ಜಸ್ಟ್ ಸೊ ನೀವು ಇಷ್ಟೊಂದೆಲ್ಲ ಹಳೆ ನಿಮ್ಮದು ನಾಗರಿಕತೆ ಅಂತೀರಾ, ಏನು ಮಾಡ್ತಾ ಇದ್ದೀರಿ ಹಾಗಾದರೆ ಹೆಣ್ಮಕ್ಳನ್ನೆಲ್ಲ ಸಾಯಕ್ಕೆ ಬಿಟ್ಬಿಟ್ರಾ ಅಂತ ಕೇಳ್ಬೋದು ಯಾರಾದರೂ, ಇವತ್ತಿನ ಮಾಡರ್ನ್ ಸೈನ್ಸ್ ತಿಳಿದವರು ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಹೀಗೆ ಈ ರೀಪ್ರೊಡಕ್ಟಿವ್ ಹೆಲ್ತ್ ಬಹಳ ಇಗ್ನೋರ್ ಆಗಿ ಅನೇಕ ಬಾಧೆಗಳು ಬರುತ್ತೆ ನಿಮಗೆ. ಅದು 50s ಗೊತ್ತಾಯ್ತು. ಈ ನಡುವೆ ಸೆಕ್ಷನ್ ಜಾಸ್ತಿ ಅಲ್ವಾ. ನನಗೂ ಸೆಕ್ಷನ್ನೇ ಮಾಡಿದ್ದು, ಬಿಕಾಸ್ ದೇ ಸೆಡ್ ಹೀಲ್ ಡೈ ಇಫ್ ಈಸ್ ಇನ್ಸೈಡ್. ಇದು ಇಲ್ಲೊಂದು ಇಂಜೆಕ್ಷನ್ ಕೊಡ್ತಾರೆ ಗೊತ್ತಾ, ಸ್ಪೈನಲ್ಲಿ ಸೆಕ್ಷನ್ ಮಾಡಿದ್ರೆ ಅದು ಲೈಫ್ ಟೈಮ್ ಪೇನ್ ಅಲ್ಲ. ತುಂಬ ಜನಕ್ಕೆ. ನನಗೇನು ರಿಫ್ಲೆಕ್ಟ್ ಆಗಿಲ್ಲ. ಸೊ ಹೀಗೆ ವೆನ್ ಯು ಆರ್ ಇನ್ ಯುವರ್ ಮಿಡ್ಲ್ ಏಜ್, ಯುವರ್ ಪೇರೆಂಟ್ಸ್ ಆರ್ ಓಲ್ಡ್, ಸೊ ಆ್ಯಂಡ್ ಯುವರ್ ಚೈಲ್ಡ್ ನೀಡ್ಸ್ ಹೆಲ್ಪ್, ಸೊ 24 hours ಸಾಕಾಗಲ್ಲ. ಹೆಂಗೆ ನಿಮ್ಮನ್ನು ರೆಡಿ ಮಾಡ್ಕೊಳ್ತೀರಿ ಎಲ್ಲದಕ್ಕೂ? ಅದ್ರ ಮಧ್ಯದಲ್ಲಿ ಪಾಲಿಟಿಕ್ಸ್, ಅದ್ರ ಮಧ್ಯದಲ್ಲಿ ನಟನೆ, ಹೆಂಗೆ ಮಾಡಬೇಕಾ? ಅವರ ಮೈಂಡ್ಸೆಟ್ ಹೆಂಗೆ ಜೀವನದ ಬಗ್ಗೆ? ಜೀವನೋತ್ಸಾಹ ಅಂತ ಅನಿಸುತ್ತೆ ಅಲ್ವಾ. ಮತ್ತು ಏನು, ಎಲ್ಲರೂ ಹುಡ್ತಾರೆ, ಎಲ್ಲರೂ ಸಾಯ್ತಾರೆ, ಏನೋ ಒಂದು ಹೆಜ್ಜೆ ಗುರುತುಗಳಿರ್ಬೇಕಲ್ಲ ನಮ್ಮದು ಅಲ್ವಾ. 4 ದಿನ ಅನ್ನೋದು ನೆನ್ಪಿಟ್ಕೋಬೇಕಲ್ಲ. ಈಗೆಲ್ಲ ಏನು 40 ದಿವಸದ ಮೇಲೆ ಯಾರೂ ನೆನ್ಪಿಟ್ಕೊಡಲ್ಲ. ಅದು 4 ದಿನ ಅನ್ನೋದು ನೆನಪಲ್ಲಿ ಇರಬೇಕಲ್ಲ. ಇವರೊಬ್ಬರು ಇದ್ದರೂ ಪರವಾಗಿಲ್ಲಪ್ಪ, ಈ ಸಮಾಜಕ್ಕೆ ಇವರಿಂದ ಏನೋ ಒಂಚೂರು ಆಗಿದೆ ಅನ್ನೋದು. ನಾನು ನಿಮಗೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನಿಂದ ಸಮಾಜದಲ್ಲಿ ನಾವು ನಮ್ಮ ಒಂದು ಪರಿಣಾಮಕಾರಿಯಾಗಿ ಏನೋ ಮಾಡಿಬಿಟ್ಟು ಹೋಗಿ ಸಮಾಜದಲ್ಲಿ ಅಷ್ಟೇ. ನಾನು ಫೇಮಸ್ ಆಗಬೇಕು, ನಾನು ಆ್ಯಕ್ಟ್ರೆಸ್ ಆಗಬೇಕು, ಅದೆಲ್ಲ ಇಲ್ಲ. ಸಮಾಜಕ್ಕೆ ನಮ್ಮಿಂದ ಏನೋ ಒಂದು ಆ ಥಾಟ್ ತಾನೇ ಯಾಕೆ ಬಂತು ಅಂತಲೂ ಗೊತ್ತಿಲ್ಲ. ಐ ಥಿಂಕ್ ವೈ ಇಟ್ ಕೇಮ್, ಇಟ್ ಜಸ್ಟ್ ಕೇಮ್. ಲವ್ಲಿ.